ಇವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇಲ್ಲಿ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಇಲ್ಲಿ ಏಕಲವ್ಯ ಮಾದರಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟಂತೆ ಇಲ್ಲಿ 6ನೇ ತರಗತಿಯ ಸೀಟು ಹಂಚಿಕೆ 2026ಕ್ಕೆ ಇಲ್ಲಿ ಪ್ರವೇಶ ಪರೀಕ್ಷೆಗಳ ಅಂತಿಮ ಅಂಕಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ ಹಾಗೂ ಇಲ್ಲಿ ಅವರ ರ್ಯಾಂಕಿಂಗ್ ಲಿಸ್ಟನ್ನು ಕೂಡ ಪ್ರಕಟ ಮಾಡಲಾಗಿರುತ್ತದೆ. ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಅಂದರೆ 24ನೇ ಮಾರ್ಚ್ 2026ರಂದು ಇಲ್ಲಿ ಪ್ರೊವಿಷನಲ್ ರಿಸಲ್ಟನ್ನು ಅಂದರೆ ಅದರೊಂದಿಗೆ ಇಲ್ಲಿ ಅವರ ರ್ಯಾಂಕಿಂಗನ್ನು ಕೂಡ ಇಲ್ಲಿ ಪ್ರಕಟಗೊಳಿಸಲಾಗಿರುತ್ತದೆ. ಆದರೆ ಇಲ್ಲಿ ಅವರು ಜಿಲ್ಲಾವಾರು ಪ್ರಕಟ ಮಾಡಿರುವುದಿಲ್ಲ, ಇಡೀ ರಾಜ್ಯಾದ್ಯಂತ ಏಕರೂಪದ ಒಂದು ರ್ಯಾಂಕಿಂಗ್ ನಂಬರ್ನ ಕೊಡಲಾಗಿರುತ್ತದೆ. ಅವರ ಇಲ್ಲಿ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅದರೊಂದಿಗೆ ಅವರು ಪಡೆದುಕೊಂಡ ಅಂಕಗಳ ಆಧಾರದ ಮೇಲೆ ಇಲ್ಲಿ ರ್ಯಾಂಕಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಹಾಗಾಗಿ ಇಲ್ಲಿ ಇನ್ನೂ ಇದು ಸೆಲೆಕ್ಷನ್ ಲಿಸ್ಟ್ ಆಗಿರುವುದಿಲ್ಲ, ಕೇವಲ ಇದು ಫೈನಲ್ ರಿಸಲ್ಟ್ ಅಂದರೆ ಅಂತಿಮವಾಗಿ ಪಡೆದುಕೊಂಡಂಥ ಅಂಕಗಳು ಹಾಗೂ ಅವರ ಸ್ಟೇಟ್ ಲೆವೆಲ್ ರ್ಯಾಂಕಿಂಗನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. ಇನ್ನು ತಾವುಗಳು ಇಲ್ಲಿ ಇದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಮ್ಮ ಮುಂದೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ತಾವು ಏನು ಮಾಡಬೇಕು, ಗೂಗಲಲ್ಲಿ KEA ಕರ್ನಾಟಕ ಅಂತ ಟೈಪ್ ಮಾಡಬೇಕು. ತದನಂತರ ಅಲ್ಲಿ ಕ್ಲಿಕ್ ಮಾಡಬೇಕಲ್ಲಿ ಏನು ಬರ್ತದೆ KEA ಇಲ್ಲಿ ಹೋಮ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಫಸ್ಟಿಗೆ ಇಲ್ಲಿ ಇತ್ತೀಚಿನ ಪ್ರಕಟಣೆಗಳು ಅಂತ ಬರುತ್ತೆ. ಅಲ್ಲಿ ಫಸ್ಟಿಗೆ ಏನಿರುತ್ತೆ ಅಂದರೆ 24/3 ಕ್ರೈಸ್ EMRS 2026 ತಾತ್ಕಾಲಿಕ ಅರ್ಹತಾ ಪಟ್ಟಿ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಬೇಕು ತಾವು. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಡೀ ರಾಜ್ಯದ ಎಲ್ಲ ಲಿಸ್ಟ್ ಓಪನ್ ಆಗುತ್ತೆ. ಅಲ್ಲಿ ತಾವು ತಮ್ಮ ಮಗ ಅಥವಾ ಮಗಳ SATS ನಂಬರನ್ನು ಸರ್ಚ್ ಮಾಡಬೇಕು. ಅಲ್ಲಿ ಸರ್ಚ್ ಮಾಡಿದಾಗ ಡೈರೆಕ್ಟಾಗಿ ತಮ್ಮ ಮಗ ಅಥವಾ ಮಗಳು ಪಡೆದುಕೊಂಡ ಅಂಕಗಳನ್ನು ತಾವು ತಿಳ್ಕೊಬಹುದು, ಅಥವಾ ಅವರು ಎಷ್ಟನೇ ನಂಬರಲ್ಲಿ ಇದ್ದಾರೆ ಅಂತ ತಾವು ಕಂಡುಹಿಡಿಬಹುದು. ಅದರೊಂದಿಗೆ ಇಲ್ಲಿ ತಮ್ಮ ಮಗ ಅಥವಾ ಮಗಳು ಕ್ರೈಸ್ EMRS 2026 ಅಂತಿಮ ಫಲಿತಾಂಶ ಲಿಂಕ್ ಅಂತ ಇರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಅಲ್ಲಿ SATS ನಂಬರನ್ನು ಮತ್ತು ಡೇಟ್ ಆಫ್ ಬರ್ತನ್ನ ಹಾಕಿ ತಾವು ಏನು ಮಾಡ್ಬೋದು, ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಏನಾದರೂ ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರ ಆಧಾರ ಮೇಲೆ ಇಲ್ಲಿ ಅದು ಮಾರ್ಕ್ಸ್ಗಳು ಹೆಚ್ಚಿಗೂ ಆಗಿರ್ಬೋದು. ಅದರೊಂದಿಗೆ ಇಲ್ಲಿ ಸರ್ಕಾರ ಏನು ಮಾಡಿದೆ, ಈಗಾಗಲೇ ನಿಗದಿತ ದಿನಾಂಕದೊಳಗೆ ಸ್ವೀಕೃತವಾದಂಥ ಆಕ್ಷೇಪಣೆಗಳನ್ನು ಪರಿಶೀಲಿಸಿ ಇಲ್ಲಿ ಫೈನಲ್ ರಿಸಲ್ಟನ್ನು ಇವತ್ತು ಘೋಷಣೆ ಮಾಡಲಾಗಿರುತ್ತದೆ. ಆದ್ದರಿಂದ ಇನ್ನೇನು ಎಲ್ಲ ಅಂಕಗಳು ಇದು ಮಾತ್ರ ಫೈನಲ್ ಆಗುತ್ತೆ, ಇನ್ನು ಮತ್ತೆ ಯಾವುದೇ ಬದಲಾವಣೆಗಳು ಆಗುವುದಿಲ್ಲ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಅಂತಿಮ ರಿಸಲ್ಟನ್ನು ಇವತ್ತು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರುತ್ತಾರೆ.